ಮನೆ ಹಾಕ್ಸಿದ್ರಿ. ಅವ್ರು ಶ್ರಮ ಪಟ್ಟು ಮನೆ ಹಾಕ್ಸಿದ್ರು, ಕಷ್ಟಪಟ್ಟು ಚೆನ್ನಾಗಲ್ಲ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ನಾವು ಎಲ್ಲರೂ ಒಪ್ಲಿಂಗ್ ಬಂದಿದ್ದೀವಿ. ಅವರು ಬೆಂಗಳೂರಾಗ ಇರ್ತಾರೆ. ಈಗ 3 ಗಂಟೆ 5 6 6 7 8 ಗಂಟೆ 9 ಗಂಟೆ ತಂದಿರಲಿ ಚಟ ತಗೊಂಡಿರಲಿಲ್ಲ ನೀನು ಆಮೇಲೆ ಬರ್ಬೇಕು ನೋಡ್ರಿ. ನಮ್ಮ ತನು ಜಗಳ ಬಂದಿದ್ರಿ, ಶಂಭುಗೂ ಜಗಳ ಬಂದಿದ್ರಿ. ಈ ವಿಷಯದಾಗ ಇಲ್ಲ ಹಂಗೈತಿ ಎಕ್ಸೈಟ್ಮೆಂಟ್ ಐತಿ. ಇಷ್ಟೊತ್ತು ಬಾಯ್ ಸುಮ್ಮನೆ ಇದ್ದಿದ್ದೆಲ್ಲ ಯಾವಾಗ ಹೇಳೇನು ಅಂತ ಅನ್ಸಿತ್ತು. ಅದಕ್ಕೆ ओम प्रकृष्टा पापनाशाय प्रकृष्टा बलस्य वायेन मेषाधारा लोके बिन्वमान ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ ರೀ, ಮಸ್ತ್ ಅದೀವಿ. ಸ್ನೇಹಿತರೆ, ನಿನ್ನೆ ಲಾಗ್ ಎಲ್ಲ ನೋಡಿದ್ರಿ ಗೃಹ ಪ್ರವೇಶದ್ದು. ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ರಿ. ಪೂಜೆ ಎಲ್ಲ ಭಾಳ ಚಲೋ ಮಾಡ್ಯಾರಿ. ನೀವು ಭಾಳ ಚಂದ ಕಾಣತ್ತೀರಿ. ಇಡೀ ಫ್ಯಾಮ್ಲಿಗೆ ಡ್ರೆಸ್ ಕೊಡೆಲ್ಲ ಚಂದ ಆಗ್ಯವು ಅಂತೇಳಿ ನಿಮ್ಮೆಲ್ಲ ಕಮೆಂಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವುಗಳನ್ನೆಲ್ಲ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿನ್ನೆ ನವಗ್ರಹ ಪೂಜೆದವರಿಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ರೀ. ಯಾರೆಲ್ಲ ನಿನ್ನೆ ಲಾಗ್ ನೋಡಿಲ್ಲೋ ಅದನ್ನು ನೋಡ್ಕೊಂಡು ಬಂದು ಮತ್ತು ಈ ಲಾಗ್ನ ಮತ್ತು ಅದ್ರ ಮುಂದಿನ ಲಾಗ್ ಏನಾಯಿತು ಪೂಜೆ ಎಲ್ಲ ಮುಂದೆ ಏನೆಲ್ಲ ಶಾಸ್ತ್ರ ಸಂಪ್ರದಾಯಗಳಿರ್ತಾವೆ ನಮ್ಮ ಉತ್ತರ ಕರ್ನಾಟಕ ಸೈಡು ಮನಿ ಓಪನಿಂಗ್ ಮಾಡುವಾಗ ಅವೆಲ್ಲನೂ ನಾನು ನಿಮ್ಮ ಜೊತೆಗೆ ಈ ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ರೀ. ಆಮೇಲೆ ಈ ನಮ್ಮ ಗೃಹ ಪ್ರವೇಶಕ್ಕೆ ಮತ್ತು ಯಾರ್ಯಾರೆಲ್ಲ ಬಂದಿದ್ದರು ಎಲ್ಲದನ್ನು ಈ ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ಈಗ ನವಗ್ರಹ ಪೂಜೆ ಇನ್ನೇನು ಮುಗಿತಾ ಬಂದ್ರಿ. ಎಲ್ಲ 9 ಗ್ರಹಗಳ ಬಗ್ಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಈಗ ಮಂಗಳಾರತಿ ಹೇಳಾಕತ್ಯಾರ. ಮತ್ತು ಇನ್ನೊಂದು ವಿಷಯ ಏನಂದ್ರೆ ಕಮೆಂಟ್ ಒಳಗೆ ಒಬ್ರದ್ದು 3 ಲಾಗಿಗೂ ಕಮೆಂಟ್ ಮಾಡಾಕತ್ಯಾರ. ಒಬ್ರು ಸಿಸ್ಟರ್ ಗಾಯತ್ರಿ ಅನ್ನೋರು ಮಂಗಲ ಚೈನಲ್ ಬಗ್ಗೆ ಕೇಳತ್ತಾರ. ಅದು ತಂತಿ ಬಂಗಾರದ ಹಾಕಿಸ್ಬೇಕಾ ಇಲ್ಲ ಪಂಚಲೋಹದ ಹಾಕಿಸ್ಬೋದಾ ಈ ಥರ ಎಲ್ಲ ಕೇಳಾಕತ್ಯಾರ. ಅದನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲ ಸಿಸ್ಟರ್, ನಂದು ಮಂಗಲ ಚೈನದಲ್ಲಿರೋದು ತಂತಿ ಮಾತ್ರ ಪಂಚಲೋಹದ ಹಾಕ್ಸಿ, ನಾನು ಬಂಗಾರದ ಹಾಕ್ಸಿಲ್ಲ, ಸುಮ್ಮನೆ ಕಾಸ್ಟ್ಲಿ ಅಂಥೇಳಿ. ಅದ್ರಾಗ ನಂಗತನು ಅವರೆಲ್ಲ ಇನ್ನೂ ಅವಾಗೆಲ್ಲ ಫೀಡಿಂಗ್ ಮಾಡ್ತಿದ್ನಲ್ರಿ, ಇಡು ಜಗ್ಗಿದ್ರೆ ಅದು ಕಟ್ಟಾಗೋ ಚಾನ್ಸ್ ಇರುತ್ತಾ ಅಂಥೇಳಿ. ಅದ್ರಾಗ ಬಂಗಾರ ಅಲ್ರಿ ಬೇಗ ಮುರಿಯೋ ಚಾನ್ಸ್ ಇರತ್ತೆ ಅಂತೇಳಿ ನಾನು ತಂತಿನ ಬಂಗಾರದ ಹಾಕ್ಸಿಲ್ಲ, ಪಂಚಲೋಹದ ಹಾಕ್ಸೀನಿ. ಆಲ್ಮೋಸ್ಟ್ ಎಷ್ಟೋ ಜನ ಅವ್ರವ್ರು ಇದು ಬಜೆಟ್ ಹೆಂಗಿರುತ್ತೆ ಆ ಥರ ಮಾಡ್ಕೋತಾರೆ. ಬಂಗಾರದ ಹಾಕ್ಸೋಣದು ಕಡಿಮೆ ಅನ್ಕೋತೀನಿ. ನಮ್ಮ ಥರ ಮಿಡ್ಲ್ ಕ್ಲಾಸ್ ಇದ್ದ ಹೆಣ್ಮಕ್ಳೆಲ್ಲ ಬಂಗಾರ ತಂತಿ ಅಂತ ಹಾಕ್ಸೋದಿಲ್ಲ. ಹಾಕ್ಸಿದ್ರೆ ಪಂಚಲೋಹದ ಹಾಕಿಸ್ತಾರೆ, ಇಲ್ಲ ಬೇಡಿದ ಹಾಕ್ಸಿರ್ತಾರೆ. ಆದರೆ ನಾನು ಹಾಕ್ಸ್ಕೊಂಡಿರೋದು ಮಾತ್ರ ಪಂಚಲೋಹದ್ರಿ. विक्रम विजयने विप्रश्रेष्ठने हे शुक्रदेवने साष्टांग वंदावे केतुवे हे रावकेतुवे साष्टांग वंदने जय जय जगदीश रवो मस्ते कुरंगम गिरमध्य शृंगम शृंगारदांगम गिरिजानुसंगम मूर्धेन्दुगंगम वदनांगवंगम नवग्रहस्वामिने नमः कर्पूरदीपं दर्शयामि ನಿರಾಜನಾನಂತರ ವಿಶೇಷ ಚಮನಿ. ಸ್ನೇಹಿತರೆ, ಮತ್ತೆ ಈಗ ನೆಕ್ಸ್ಟ್ ಮುಂದಿನ ಪೂಜೆ ಮಾಡೋಕೆ ತಯಾರಾಯ್ತು ರೀ ಎಲ್ಲ. ನಮ್ಮ ಚಿಕ್ಕಮ್ಮಲ್ಲಿ ನಾನು ಎಲ್ಲರೂ ಅವರೆಲ್ಲ ಮಿಕ್ಕಿದವರೆಲ್ಲರೂ ಬಂದ್ರಿ. ಆಮೇಲೆ ಪೂಜೆಗೆಲ್ಲ ನಿನ್ನೆ ತೋರಿಸಿದ್ನಲ್ಲ ನಿಮ್ಗೆ, ಆವಾಗ ಎಲ್ಲರೂ ಹೂ ಬಂದಿದ್ರು. ಆದ್ರೆ ನಾ ಪೂಜೆಗೆ ಕುಂತವಳು, ನನ್ನ ತಲೆಯಲ್ಲೇ ಹೋಗಿರಲಿಲ್ಲ. ಅದಕ್ಕೆ ನಮ್ಮ ಚಿಕ್ಕಮ್ಮ ಪೂಜೆ ಕುಂತಾಳ, ಆಕಿಗೆ ಹೂ ಇಲ್ಲ, ನಾವೆಲ್ಲರೂ ಇಟ್ಕೊಂಡಿವಿ ಅಂತೇಳಿ ಒಂದು ಎಷ್ಟಿದ್ವಿ ಅಂದ್ರೆ ಇಷ್ಟು ಮನೆಗೆ ಎಷ್ಟೆಲ್ಲ ಹೂ ಇದೋ ಅಷ್ಟು ಹೂ ತಂದು ಇಟ್ಟರು. ನಮ್ಮ ಮುಂದೆ ಪೂಜೆದ್ರಾಗ ಪೂರ್ತಿ ಮಗ್ನಳಾಗಿದೆ ಬಂದು ಇಟ್ಬಿಟ್ರೆ ಅದು ನೋವು ಆಯ್ತು. ಅಲ್ಲಿ ನೋಡ್ಬೇಕಿದ್ರೆ ಪೂರ್ತಿ ಕಾಮಿಡಿ ಆಗೈತೆ. ನಂಗೆ ಅಷ್ಟು ಪಿನ್ ಚುಚ್ಚಿಬಿಡ್ತು. ಅದಕ್ಕೆ ನಗಾಕತ್ತಿದ್ವಿ. ಅದು ಏನಂದ್ರೆ ಪೂಜೆ ಕುಂತ್ರೆ ಏನು ಆಗ್ತಿರ್ತೈತೆ ಅಕ್ಕಪಕ್ಕ ಅನ್ನೋದು ನಂಗೆ ಅಷ್ಟು ಇದು ಇಲ್ಲರಿ, ಪ್ರಜ್ಞೆ ಇರಲಿಲ್ಲ. ಅಷ್ಟು ಮಗ್ನಳಾಗಿಬಿಟ್ಟಿದ್ದೆ ನಾನು ಪೂಜೆ ಒಳಗೆ. ಯಾರು ಬಂದರು ಯಾರು ಬಿಟ್ಟರು ಅದು ಯಾವುದೂ ನಂಗೆ ಅಷ್ಟು ಗೊತ್ತಿಲ್ಲ. ಆದ್ರೆ ಫೋನ್ ಮಾತ್ರ ಸಿಕ್ಕಾಪಟ್ಟೆ ಫೋನ್ ಬರಕತ್ತಿದ್ದು. ಬಟ್ ನಿಜ ಹೇಳ್ತೀನಿ ರೀ, ಯಜಮಾನ್ರಿಗೆ ಈ ಕಡೆ ಪೂರ್ತಿಯಾಗಿ ಮನ್ಸು ಕೊಟ್ಟು ಪೂಜೆ ಕಡೆಗೂ ಕೊಡೋಕ್ಕಾಗೋದು. ಈ ಕಡೆ ಫೋನ್ ರಿಸೀವ್ ಮಾಡೋದು, ಆಮೇಲೆ ಬರೋರಿಗೆಲ್ಲ ಕಂಟಿನ್ಯೂಸ್ ಆಗಿ ಅಷ್ಟು ಫೋನ್ ಬಂದಾಗ ಹೇಳ್ತೀನಿ ರೀ ಸ್ನೇಹಿತರೆ. ಬರೋರು ನಾವು ಇಲ್ಲಿದ್ದೀವಿ, ಎಲ್ಲಿ ಬರುತ್ತಾ ಮನೆ, ಎಲ್ಲಿ
ಬರುತ್ತೆ ಅಂತ ಕೇಳೋರು. ಬರೀ ಫೋನ್ ರಿಸೀವ್ ಮಾಡೋದ್ರಾಗ ಇದ್ರು. ಮತ್ತು ನಿಜ ಹತ್ತನೇ ಸ್ವಾಮಿಗಳು ಕೆಲವರು ಎಷ್ಟು ಏನಾದರೂ ಸಿಟ್ಟಿಗೆ ಬರ್ತಿರ್ತಾರೆ ರೀ. ಅಂಥದ್ದು ಅವ್ರು ನಿಜವಾಗಿ ಆ ಥರ ಏನೂ ಮಾಡಲಿಲ್ಲ, ಸಮಾಧಾನದಿಂದನೇ ಇದ್ದರು. ಯಾಕಂದ್ರೆ ಅವ್ರಿಗೆ ನಾವು ಆಲ್ರೆಡಿ ಹೇಳಿದ್ವಿ, ನಾವು ಈ ಥರ ನಮ್ಮದು ಚಾನಲ್ ಐತೆ, ನಾವೆಲ್ಲ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೋತೀವಿ ಅಂತ ಹಿಂಗೆಲ್ಲ ಹೇಳಿದ್ವಿ, ಮಾಡ್ಕೋತಿರ್ತೀವಿ ಅಂತೇಳಿ. ಅದು ಮೊದಲೇ ಹೇಳಿದ್ದೇನು ಚಲೋ ಆಯ್ತಾ ಏನೋ ಅನ್ನಿಸ್ತು ನನಗೆ ಮಾತ್ರ. ನಾವು ಎಷ್ಟೇ ಇದನ್ನು ಮಾಡಿದರೂ ಕೂಡ ಅವರು ಏನಂದು ಒಂದು ಸ್ವಲ್ಪ ಸಿಟ್ಟು ಮಾಡ್ದನ್ನ ಅಷ್ಟು ಸಮಾಧಾನವಾಗಿ ಅಷ್ಟು ಮಸ್ತಾಗಿ ಚಲೋತ್ನೇ ಪೂಜೆ ಮಾಡಿಕೊಟ್ರಿ. ಅದಂತೂ ನಿಜವಾಗಿಯೂ ಖುಷಿ. ಮತ್ತು ನೀವು ಎಲ್ಲರೂ ಹೇಳಿದ್ರಿ ನಿಜವಾಗಿಯೂ ಸ್ವಾಮಿಗಳು ಚಲೋ ಸಿಕ್ಕ ನಿಮ್ಗೆ ಪೂಜೆ ಎಲ್ಲ ಮಸ್ತ್ ಮಾಡಿ ಕೊಟ್ಟಾರ ಅಂತ ಎಲ್ಲ ಹೇಳಿದ್ರಿ. ನಿಜ ರೀ ಅದು ಮಾತ್ರ. ಇನ್ನೊಂದು ಏನು ಗೊತ್ತ್ರಿ, ಯಜಮಾನ್ರು ಈ ಡ್ರೆಸ್ ಹಾಕೊಂಬರೋಕ ನಿಮ್ಮ ನೋಡಿದ್ರಲ್ಲ ವಾಸ್ತುಶಾಂತಿ ಪೂಜೆ ಒಳಗೆ ಹಾಕ್ಕೊಂಡಿದ್ರಲ್ಲ, ಅದು ಧೋತಿ ಥರ ಇತ್ತಲ್ಲ ಆ ಡ್ರೆಸ್ಸು, ಅದನ್ನು ಎಕ್ಸ್ಚೇಂಜ್ ಮಾಡೋಕೆ ನಾವು ಪೂಜೆಗೆ ಬರೋಕತ್ತೀವಿ. ಅವ್ರು ಅಲ್ಲೇ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಾರ. ನಾನು ಬಂದು ನಿಂತೀವಿ. ಅವ್ರಿಗೆ ಸ್ವಾಮಿಗಳಿಗೆ ಒಂದು ಮಾತು ಹೇಳಿ ಸ್ವಲ್ಪ ಬರ್ತೀನಿ ತಡ್ರಿ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಅಷ್ಟು ಗದ್ದಲ್ದಾಗನ ನಮ್ಮ ಅಡುಗೆ ಮನೆ ಒಳಗೆ ಫಟ್ಟನ ಆ ಪಂಚೆ ಶರ್ಟ್ ಹಾಕ್ಕೊಂಬಂದ್ರು. ಅದನ್ನ ನೋಡಿ ಎಲ್ಲರೂ ಸಿಕ್ಕಾಪಟ್ಟೆ ನಗಾಕತ್ತಿದ್ವಿ. ಆ ಮೂಮೆಂಟ್ ಇಷ್ಟು ಫನ್ನಿ ಆಗಿತ್ತು ಹೇಳ್ತೀನಿ ರೀ ಇವರು ಮಾಡಿದ್ದಕ್ಕೆ. ಆದರೂ ಬಿಡಲಿಲ್ಲ, ಯಾಕಂದರೆ ಡ್ರೆಸ್ ನೀನು 2 ಹಾಕಬೇಕು ಅಂದ್ಕೊಂಡು ತಾವೂ ಡ್ರೆಸ್ ಚೇಂಜ್ ಮಾಡಿದ್ರಿ. ನವಗ್ರಹ ಪೂಜೆಗೆ ಬರುವಾಗ ಹಾಕಿದ್ರು ಅವ್ರಿಗೆ ಈ ಪಂಚೆ ಶರ್ಟ್ನ. ನೀವು ಇದನ್ನು ಆಲ್ರೆಡಿ ನೋಡಿದ್ರಿ. ಆಮೇಲೆ ತನು ಮನೆಗೂ ರೇಣುಕಾ ಬಿಡಲಿಲ್ಲ ಅಂತ ಗದ್ದಲ್ದಾಗ ಸತ್ಯ ಅವ್ರಿಗೆ ಇನ್ನೊಂದು ಪಿಂಕ್ ಡ್ರೆಸ್ ತೊಗೊಂಡಿದ್ನಲ್ರಿ, ನಿಮ್ಗೆ ತೋರಿಸಿದ್ದೆ ನಾವು ಗೃಹ ಪ್ರವೇಶಕ್ಕೆ ಎಲ್ಲರಿಗೆ 2 ಡ್ರೆಸ್ ತೊಗೊಂಡಿ ನಾನು ಅಂತೇಳಿ. ಅದನ್ನು ಹಾಕಿದ್ಲು ಅವಳಿಗೂ. ಆದ್ರೆ ತನುಗೆ ಅಷ್ಟೊತ್ತಿಗೆಲ್ಲ ಜಗಳ ಬಂದಿದ್ರಿ. ನೋಡಿರಿ ಮುಂದೆ ಅವನ ಆಕಾರ ಹೆಂಗೈತೆ ಅಂತೇಳಿ. ಇಲ್ಲಿ ಏನಪ್ಪ ಅಂದ್ರೆ ವಾಸ್ತು ಪೂಜೆ ಮಾಡಿಸಿದ್ರಿ. ಆಮೇಲೆ ಏನೆಲ್ಲ ಇದು ಸಿಕ್ಕಾಪಟ್ಟೆ ಇದು ಸ್ನೇಹಿತರೆ ಅವೆಲ್ಲ ಪೂಜೆ ಅವೆಲ್ಲ ಮಾಡಿಸಿದ ನೆಕ್ಸ್ಟ್ ಲಾಸ್ಟಿಗೆ ಉಳಿದಿರೋದು ಹೋಮ ಪೂಜೆ ಮಾಡೋಕೆ ಈಗ ರೆಡಿ ಆಯಿತು. ಹೆಂಗಾಗ್ಬಿಟ್ಟಿತ್ತು ಗೊತ್ತ್ರಿ, ಈಗ ಎಲ್ಲ ವ್ಯೂವರ್ಸ್ ಬಂದರು ಸ್ವಲ್ಪ ಜನ. ಆಮೇಲೆ ಬೇರೆ ಬೇರೆ ರಿಲೇಟಿವ್ಸು, ಆಮೇಲೆ ಯಾರೋ ಫ್ರೆಂಡ್ಸ್ ಯಾರೋ ಬರಲಿ ಗೊತ್ತಿಲ್ಲದೆ ಇರೋರು ಬಂದಾಗ ಮಾತ್ರ ಫೋನ್ ಅವ್ರು ರಿಸೀವ್ ಮಾಡಬೇಕಾಗತ್ತಾ. ನಿಮಗೆಲ್ಲ ಗೊತ್ತಿರೋದೈತಿ. ನಮ್ಗೆ ರಿಲೇಟಿವ್ಸ್ ಅಂತೇಳಿ ಅಷ್ಟು ಕಷ್ಟ ಬಂದಿದ್ರು ಅಲ್ಲಿ ಇದ್ದದ್ದೆಲ್ಲ. ನಾವು ಈ ಸದ್ಯ ಇಲ್ಲಿ ಬಾಗಲಕೋಟೆಯಲ್ಲಿ ಅದೇವಲ್ರಿ, ಅವರು ಬಿಟ್ಟರೆ ಮತ್ತು ನಾವು ವ್ಯೂವರ್ಸ್ ಸ್ವಲ್ಪ ಜನ ಬಂದಿದ್ದರು. ಅದರ ರಿಲೇಷನ್ಸ್ ಅಂತೇಳಿ ನೀವೆಲ್ಲ ನೋಡಾಕ್ತೀರಿ. ಅಲ್ಲೇ ಏನದಾರಲ್ರಿ ನಮ್ಮ ಅಕ್ಕ, ನಮ್ಮವ್ವ, ನಮ್ಮ ಚಿಕ್ಕಮ್ಮರು ಇಷ್ಟ ಬಂದಿದ್ದು. ಮತ್ತು ಯಾರು ಇರಲಿಲ್ಲ ರಿಲೇಷನ್ ಅನ್ನೋಕೆ. ಒಂದು 4-5 ಜನ ಅಷ್ಟೇ ರೀ ರಿಲೇಷನ್ಸ್ ಇರೋದು. ಎಲ್ಲರೂ ಎಲ್ಲ ಹೊರಗಿನವರೇ ಇರೋದು. ಅದೊಂದು ಖುಷಿ ಆಯ್ತು ನಮಗೆ. ಈ ಪೂಜೆಗೆಲ್ಲ ಈ ಪೂಜೆ ಆದಮೇಲೆ ನಾವು ಇಲ್ಲಿ ಇಷ್ಟು ಜನರ ಪ್ರೀತಿ ಗಳಿಸೀವಿ ಅಂತೇಳಿ ನಮಗೆ ಗೊತ್ತಾಯಿತು. ಈಗ ಹೋಮ ಪೂಜೆ ಎಲ್ಲ ಮಾಡುವಾಗ ಏನಾಯ್ತು ರೀ, ನೀವು ಮತ್ತು ನಿನ್ನೆ ವಿಡಿಯೋದ್ರೊಳಗೆ ಒಬ್ಬರು ಕಮೆಂಟ್ ಮಾಡಿರಿ, ಯಾವತ್ತು ನೀವು ಬಲಗಡೆ ಕೂತ್ಕೋಬೇಕು, ಇನ್ನೊಂದು ಯಾವುದೋ ಪೂಜೆ ಮಾಡಿದ್ರೆ ನೀವು ಬಲಗಡೆ ಕೂತ್ಕೊಳ್ರಿ ಶಿಲ್ಪ ಅವರೇ ಅಂತ ಹೇಳಿರಿ. ಇಲ್ಲ ಸಿಸ್ಟರ್, ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾತ್ರ ಯಾವುದೇ ಕಾರ್ಯಕ್ರಮ ಆಗಲಿ ರೀ, ಯಾವುದೇ ಶುಭ ಕಾರ್ಯ ಆಗಲಿ ಏನೇ ಆಗಲಿ ಕೂಡ ನಮ್ಮ ಕಡೆ ಏನು ಮಾಡ್ತಾರೆ ಗೊತ್ತ್ರಿ, ಗಂಡು ಮಕ್ಕಳನ್ನ ಬಲಗಡೆ ನಿಲ್ಲಿಸಿ ನಮಗೆ ಹೆಣ್ಮಕ್ಳಿಗೆ ಎಡಗಡೆ ನಿಲ್ಲಿಸ್ತಾರೆ. ಎಡಗಡೆ ಸೈಡ್ ಅಂದರೆ ಲೆಫ್ಟ್ ಸೈಡ್ ನಾವು ಇರ್ತೀವಿ, ರೈಟಿಗೆ ಅವ್ರು ಇರ್ತಾರೆ. ಕೆಲವು ಕಡೆ ಅದೇನೋ ಚೇಂಜ್ ಇರ್ಬೋದು ರೀ ಪದ್ಧತಿ. ನಮ್ಮ ಕಡೆ ಮಾತ್ರ ಹಿಂಗೈತ್ರಿ. ನೀವು ಅದು ಅನಿಸಿರ್ಬೋದು, ಅದಕ್ಕೆ ಕಮೆಂಟ್ ಮಾಡಿರಿ. ಅದು ಕರೆಕ್ಟ್. ನಮ್ಮ ಕಡೆ ಮಾತ್ರ ಇದೇ ಥರ ರೀ ಕೂರ್ಸೋದು. ನಿಮ್ಮ ಕಡೆ ನೀವು ಏನಾದರೂ ರೈಟ್ ಸೈಡಿಗೆ ಕುಂದಿರಿಸ್ಬೋದು ಹೆಣ್ಮಕ್ಳನ್ನ. ಆದರೆ ನಮ್ಮ ಕಡೆ ಮಾತ್ರ ಲೆಫ್ಟಿಗೆ ರೀ ಹೆಣ್ಮಕ್ಳನ್ನ ಕೂರಿಸೋದು. ಇದು ನಮ್ಮ ಪದ್ಧತಿ. ಉತ್ತರ ಕನ್ನಡ ಸೈಡ್ ಇದ್ದರು ಕಮೆಂಟ್ ಮಾಡಿರಿ ಯಾವುದೋ ಅಲ್ಲ ಅಂಥೇಳಿ. ಯಾವತ್ತೂ ಯಾವುದೇ ಕಾರ್ಯ ಆದ್ರೆ ನಮ್ಮ ಸೈಡ್ ನಾವು ಎಡಗಡೆನೇ ಕೂಡೋದು ಹೆಣ್ಮಕ್ಳಿಗೆ. ನೆಕ್ಸ್ಟು ಈಗ ಹಿಂದೆಲ್ಲ ನೋಡ್ತಿರ್ಬೋದು ನೀವು, ಎಲ್ಲ ರಿಲೇಷನ್ಸ್ ಎಲ್ಲ ಬಂದಾರಿ, ಮನೆಗಿದ್ದರು ಬಂದು ಪೂಜೆಗೆ. ಆಮೇಲೆ ಇಲ್ಲಿ ಏನದು ಅಗ್ನಿ ಪೂಜೆ ಮಾಡಿದ್ವಿ. ಫಸ್ಟ್ ಮಾಡಾದ್ಮೇಲೆ ಹೋಮ ಎಲ್ಲ ಚಾಲು ಆಗೈತೆ ರೀ. ಇಷ್ಟೊತ್ತುವರೆಗೆ ನಮ್ಮ ತನುಮನು ನಿಜವಾಗಿ ಕಿರಿಕಿರಿ ಕೊಡಲಿಲ್ಲ. ಅಷ್ಟು ಚೆಂದಾಗಿ ಪೂಜೆ ಎಲ್ಲ ಕುತ್ಕೊಂಡು ನೋಡಿ, ಅವ್ರಿಗೆ ಯಾವಾಗ ಬೇಡ ಅನಿಸುತ್ತೋ, ಅವ್ರಿಗೆ ಆಟ ಆಡ್ಬೇಕು ಅನಿಸುತ್ತೋ ಅವಾಗ ಎದ್ದೋಗಿ ಹೊರಗೆ ಆಟ ಆಡೋರು, ಮತ್ತು ಬಂದು ಕುಂದ್ರವರು. ಬಂದವ್ರ ರಿಲೇಷನ್ಸ್ ಮತ್ತು ಆಮೇಲೆ ನಮ್ಮ ಚಾನಲ್ ವ್ಯೂವರ್ಸ್ ಬಂದವರು ಕೂಡ ತನುಮನನ್ನ ಮಾತಾಡ್ಸ್ಕೊಳ್ಳೋದು, ಅವ್ರ ಜೊತೆ ಫೋಟೋ ಹೊಡ್ಸ್ಕೊಳ್ಳೋದು ಭಾಳ ಇದು ಮಾಡ್ಯಾರಿ. ಸುಮ್ಮನೆ ಕುಂತಿದ್ರಂತ, ಯಾರು ಏನು ಆ ಥರ ಕಿರಿಕಿರಿ ಕೊಡೋದಕ್ಕೆ ಏನೂ ಮಾಡಿಲ್ಲ. ಎಲ್ಲರೂ ಅಂದರು ಭಾಳ ಜಾಣದ್ರ ಮಕ್ಕಳು ಬಂದವ್ರ ಸತಿ ಹೇಳಿದ್ರಿ. ಅದಂತೂ ನಂಗೆ ಇನ್ನೂ ಖುಷಿ ಆಯಿತು. ಯಾಕಂದ್ರೆ ಗೊತ್ತೈತೆ ನಿಮ್ಗೆ, ತನು ಒಂದ್ಸರಿ ಹಠ ಬಂದರೆ ಹೇಗೆಲ್ಲ ಹಠ ಮಾಡ್ತಾನೆ ಅಂತೇಳಿ. ಆದರೆ ಲಾಸ್ಟ್ ಮೂಮೆಂಟಿಗೆ ಹಸಿವಿಗೆ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಭಾಳ ಕಿರಿಕಿರಿ ಮಾಡಿದ್ರೆ ಅಳಾಕತ್ತಿದ್ದ. ದೇವರಿಗೆ ತೋರಿಸಿದ ಮೇಲೆ ಏನಾಗ್ತದೆ, ಪ್ರಸಾದ ಆಗ್ತೈತಿ. ಹೌದಲ್ರಿ, ಫಸ್ಟಿಗೆ ಎಡಿ ಆಗಿರ್ತೈತಿ. ಎಡೆ ಮನೆ ಬರೋದು ಏನಾಗಿರ್ತೈತಿ, ಪ್ರಸಾದ ಆಗಿರ್ತೈತಿ. ಏನಪ್ಪಾ ಅಂತಾರೆ, ಅಗ್ನಿದೇವನಿಗೆ ಏನನ್ನಾದ್ರೂ ಕೊಟ್ಟರು ತಗೊಳ್ಳೋಂಥ ಶಕ್ತಿ ಯಾರಲ್ಲೈತಪ್ಪ ಅಂದ್ರೆ ಅಗ್ನಿದೇವನಿಗೆ ಏನ ಆಗ್ತಾರೆ, ಏನ ಕೊಟ್ಟರು ತಗೊಳ್ಳೋಂಥ ಶಕ್ತಿ ಯಾರಲ್ಲೈತಪ್ಪ.
ನೋಡ್ರಿ ಈ ರೀತಿಯಾಗಿ ಹಾಕೋದು. ಇದರ ಹೊರಗಡೆ ರಾಕ್ಷಸರನ್ನ ದಾಟಿ ಒಳಗಡೆ ಯಾವುದೇ ದೇವರ ದುಷ್ಟ ಶಕ್ತಿಗಳು ಒಳಗಡೆ ಬಂದು ಹಾಕುವಂಥ ವನಸ್ಪತಿಗಳನ್ನು ತೊಗೊಳಕ್ಕೆ ಸಾಧ್ಯ ಆಗೋದಿಲ್ಲ ಏನ್ರಿ. ಮತ್ತೆ ಸ್ವಾಹ ಅನ್ನೋ ಮಾತ ಎಷ್ಟು ಸಾಧ್ಯ ಅಷ್ಟು ಒಳಗೆ ಚಾನ್ಸಲ್ಲ ಹೋಗ್ಬೇಕು. ಇದೆಲ್ಲ ಮಿಕ್ಸ್ ಮಾಡಬೇಕು ಯಾವುದು ಬೇರೆ ಹಾಕ್ರಿ. ಹಾಂ ಆಯ್ತು. ಓಂ ಗಂ ಗಣಾನಾಂ ವಾ ಗಣಪತಿಂ ನಮಾಮಹೇ ಕವಿಂ ಕವೀನಾಮವಶ್ರವಸ್ತಮಂ ಜ್ಯೇಷ್ಠರಾಜ. ಆಮೇಲೆ ಸ್ನೇಹಿತರೆ ಎಲ್ಲರೂ ಬಂದಂಗೆಲ್ಲ ಮನೆ ನೋಡ್ರಿ ಇಲ್ಲಿ ಯಾವ ಪರಿ ಒಬ್ಬರು ಒಳಗೆ ಬರೋಕೆ ಹೊರಗೆ ಹೋಗೋಕೆ ದಾರಿ ಇಲ್ಲ, ಅಷ್ಟು ಗದ್ದಲ ಆಗ್ಬಿಡ್ತು. ಯಾಕಂದ್ರೆ ಬರೋರೆಲ್ಲ ಬರಾಕತ್ತಿದ್ರು, ಆಲ್ಮೋಸ್ಟ್ ಬಂದಾರೆ. ಅಲ್ಲೇ ಹೋಮ ಪೂಜೆ ಅನ್ನೋಷ್ಟೊತ್ತಿಗೆ ಬರ್ಬೇಕಾದ್ರೆ ಎಲ್ಲರೂ ಬಂದಿದ್ರು, ಗೆಸ್ಟು, ರಿಲೇಷನ್ಸು, ವ್ಯೂವರ್ಸು, ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಹಾಗಾಗಿ ಮನೆ ಫುಲ್ ಅಂದ್ರೆ ಫುಲ್ ಆಗಿತ್ತು ರೀ. ಅದ್ರಾಗ ರೂಮ್ನಾಗೂ ಪೂಜೆ ಇತ್ತಲ್ರಿ. ಅಡುಗೆ ಮನೆ ಒಂದು ಸ್ವಲ್ಪ ಅದು ನಮ್ದು ಹತ್ತೆ ಐತಿ, ಜಗಲಿ ಮೇಲೆ ಇತ್ತು ಲಕ್ಷ್ಮೀ ಪೂಜೆ ಬಿಟ್ರೆ, ಮತ್ತು ಹಾಲ್ನಾಗ ಇದೆ ರೀ. ಇಷ್ಟು ಜಾಗದಾಗನ ಎಲ್ಲರೂ ಬಂದು ಕೂತ್ಕೊಂಡು ಪೂಜೆ ಎಲ್ಲ ಭಾಗಿಯಾಗಿದ್ದರು. ಎಲ್ಲರೂ ಭಾಳ ತರ ಕೂತಿದ್ರು, ಎಲ್ಲರೂ ಬಂದವರೆಲ್ಲ. ಆಮೇಲೆ ಹೊರಗಡೆ ಮತ್ತು ನೋಡಿ ಸಾಕೋದ್ರಾಗೆಲ್ಲ ಹೊರಗಡೆ ಪೆಂಡಾಲೆಲ್ಲ ಹಾಕಿದ್ವಲ್ರಿ, ಅಲ್ಲಿ ಚೇರ್ ಮೇಲೆಲ್ಲ ಕೂತ್ಕೊಂಡಿದ್ದು. ಆಯಿತು ಸ್ನೇಹಿತರೆ, ಹೇಳಿದ್ನೆಲ್ಲ 8 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿತ್ತು ನಮ್ಮದು. 11:30 ಹತ್ತತ್ರ 12 ಆಗಕ್ಕೆ ಬಂತು. ಅಷ್ಟೊತ್ತಿಗೆ ಪೂಜೆ ಮುಗೀತು ನಮ್ಮದು. ಈಗ ಇದು ಹೋಮ ಪೂಜೆನ ಮುಗಿಯಕ್ಕೆ ಬಂತು. ಇಲ್ಲಿ ಹೊರಗಡೆ ನೋಡ್ರಿ ತನು ಮನುಗ, ಯಾಕಂದ್ರೆ ಮುಗ್ದಂಗೆಲ್ಲ ಸ್ವಲ್ಪ ಮನೆ ಸಣ್ಣದಲ್ರಿ, ಸ್ವಲ್ಪ ಹೊಗೆ ಆಯಿತು. ಅಂಥ ಪರಿ ಏನು ಆಗಿದ್ದಿಲ್ಲ. ಇವರು ಅದಕ್ಕೆ ಹೊರಗೆ ಬಂದು ಕಣ್ಣು ತಿಕ್ಕೋತ ಕೂತ್ಕೊಂಡಿದ್ರು. ತನುಮನ ಅಷ್ಟೊತ್ತವರೆಗಿನ ಅಲ್ಲೇ ಇದ್ದರು. ಹೋಮ ಅವ್ರ ಕೈಯಿಂದನೂ ಮಾಡಿಸ್ಬೇಕಂತೇಳಿ ಇಬ್ಬರು ಕೂಡ್ಸ್ಕೊಂಡಿದ್ದು ಇಬ್ಬರನ್ನ. ಈಗ ಹೋಮ ಪೂಜೆದ್ದು ಮುಗಿಯಕತ್ತೈತ್ರಿ. ಇದು ಪೂರ್ಣಾಹುತಿ ಕೊಡ್ತಾರೆ ಅಂತಾರಲ್ರಿ, ಅದೆಲ್ಲ ಮಾಡಾಕತ್ತಿದ್ರು. ಅದು ಉಳಿದಿರೋದನ್ನೆಲ್ಲ ಒಂದು ಬಟ್ಟೆ ಒಳಗೆ ಕಟ್ಟಿ ಅದನ್ನು ಇರ್ತಾವ್ರಿ ಅವು ಎಲ್ಲ ಪದ್ಧತಿ. ಅದನ್ನೆಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಕೋದು ಕೊಡೋಕೆ ಆಗೋದಿಲ್ಲ ನನಗೆ. ಅದೆಲ್ಲ ಮಾಡಾಕತ್ತೀವ್ರಿ. ಇನ್ನೇನು ಪೂಜೆ ಮುಗಿತಾ ಬಂತು. ಇನ್ನು ಮತ್ತು ಅಡುಗೆದು ಅದೆಲ್ಲ ಹೇಳ್ಬೇಕಂದ್ರೆ ಆ ಕಡೆನೂ ಟೆನ್ಷನ್ ಇತ್ತು ರೀ ಯಜಮಾನ್ರಿಗೆ. ಯಾಕಂದ್ರೆ ಊಟ ಟೈಮ್ಗೆ ಕರೆಕ್ಟಾಗಿ ನಾವು ಆರ್ಡ್ರ್ ಕೊಟ್ಟಿದ್ವಿ ಎಲ್ಲ. ಇಲ್ಲಿ ಮಾಡ್ಸೋಕ್ಕಾಗಲ್ಲ ಅಂತೇಳಿ, ಯಾಕಂದ್ರೆ ಒಬ್ಬರ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ. ಪೂಜೆ ಕೂತ್ಕೊಂಡ್ರೆ ಮತ್ತೆ ಯಾರು ನೋಡ್ಬೇಕು ಅದನ್ನೆಲ್ಲ ಅಂತೇಳಿ. ಏನಾದರೂ ಇಲ್ಲಂದ್ರೆ ಮತ್ತೆ ಕಷ್ಟ ಆಗುತ್ತಲ್ರಿ. ಹಂಗಾಗಿ ಬೇಡ, ನಾವು ಆರ್ಡ್ರ್ ಕೊಟ್ಬಿಡೋಣ ಅಂತೇಳಿ ನಾವು ಊಟಕ್ಕೆಲ್ಲ ಆರ್ಡ್ರ್ ಕೊಟ್ಟಿದ್ವಿ. ಕರೆಕ್ಟ್ ಊಟ ಟೈಮ್ ಇಷ್ಟಂತ ಹೇಳಿದ್ವಿ. ಅಷ್ಟೊತ್ತಿಗೆ ಬರ್ಬೇಕು, ನಮ್ಗೆ ಊಟ ಬೇಕಂತ ಹೇಳಿದ್ವಿ. ಅದ್ರ ತಕ್ಕಂಗನ ಅವರು ಬಂದರು. ಆದರೆ ಒಂದು ಟೆನ್ಷನ್ ಏನಾಗಿತ್ತು ಅಂದ್ರೆ, ಎಲ್ಲರೂ ಬಂದ ಮೇಲೆ ಊಟ ಸ್ಟಾರ್ಟ್ ಮಾಡಿದ್ರೆ ಚಲೋ ಆಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಹಾಗಾಗಿ ಅವ್ರಿಗೆ ಆ ಕಡೆ ಸ್ವಲ್ಪ ಟೆನ್ಷನ್ ಇತ್ತು, ಎಲ್ಲಿ ಲೇಟಾಗಿ ಬರ್ತಾರೋ ಏನೋ ಅಂತೇಳಿ. ಸ್ವಲ್ಪ ಅಲ್ಲಿ ಫೋನ್ ಮಾಡೋದು ಅದೆಲ್ಲ ವಿಚಾರಿಸಕತ್ತಿದ್ರು. ಈಗ ಫೈನಲಾಗಿ ಎಲ್ಲ ಮುಗೀತು ಸ್ನೇಹಿತರೆ. ಎಲ್ಲರಿಗೂ ಏನದು ನಮಸ್ಕಾರ ಮಾಡೋಕ್ಕೆಲ್ಲ ಕೊಟ್ವಿ. ಈಗ ಇದು ಏನು ಪದ್ಧತಿ ಅಂದ್ರೆ, ಫಸ್ಟಿಗೆ ಅದನ್ನ ಉಳಿದಿರೋದೆಲ್ಲ ಗಂಟು ಕಟ್ಟಿ ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ಪೂರ್ಣಾವತಿ ಮಾಡೋದಂತ ಅಂತಾರಂತಂತೂ ಗೊತ್ತೈತೆ ನನಗೆ. ಅದನ್ನ ತಲೆ ಮೇಲೆ ಹೊತ್ಕೊಂಡು 3 ಸರಿ ರೌಂಡ್ ಹಾಕಿದ್ರಿ, ಒಳಗಡೆಯಿಂದ ಎಡಗಡೆ. ತನುಮನೆ ಹೋಗಿ ಅವರೇ ಕರ್ಕೊಂಡು ಬಂದರು. ಫೈನಲಿ ನಾವು ಅಂದ್ಕೊಂಡಿದ್ದು ಇಷ್ಟು ಪೂಜೆನೂ ಕಂಪ್ಲೀಟ್ ಆದವು ರೀ. ಇಲ್ಲಿಗೆ ಗೃಹಪ್ರವೇಶದ್ದು ಎಲ್ಲ ಪೂಜಾ ವಿಧಿ ವಿಧಾನ ಪದ್ಧತಿಗಳು ಇಲ್ಲಿಗೆ ಮುಗಿದಿದ್ದು ರೀ. ಇನ್ನು ಮುಂದೆ ಏನೈತಲ್ರಿ, ಅದೆಲ್ಲ ಮುತ್ತೈದೆಯರನ್ನ ಅದೆಲ್ಲ ಅವ್ರಿಗೆ ಉಪವಾಸ ಇಟ್ಟಿರ್ತೀವಲ್ಲ 5 ಮಂದಿಗೆ, ಅವ್ರಿಗೆಲ್ಲ ಇನ್ನೂ ಬಂದಿಲ್ಲ ರೀ ಇದ್ರೊಳಗೆ. ಇಷ್ಟೊತ್ತಾದರೂ ಇದು ಲಾಸ್ಟ್ನೇಕ ಮಂಗಳಾರತಿ ಆಡಾಕತ್ತಿದ್ರು. ಅದನ್ನ ಸ್ವಲ್ಪ ಕೇಳ್ಕೊಂಬರ್ರಿ, ಆಮೇಲೆ ಮುಂದೆ ಕಂಟಿನ್ಯೂ ಮಾಡ್ತೀವಿ. ವಿದ್ಯಾ ಸದನಿಗೆ ಧೀರಗೆ ಕಾರುಣ್ಯ ಪಾರಾವಾರಿಗೆ ಪುಣ್ಯಕಾರಿಗೆ ರಾಜಗೆ ತೀರದ ಪೂಜೆಗೆ ಕಾರಣ ರೂಪಿಗೆ ಕೀರ್ತಿ ಕಲಾಪಿಗೆ ಶಾರದೆ ಸೇವಿತೆಗೆ ಜಯ ಜಯ ಜಗದಾದಾರಿಗೆ ಜನ್ಮ ವಿರೋಧಿಗೆ ನಗ ಜಾತಿಗೆ ಗುಹಗಣ ಪರಮಾತೆಗೆ ನಿಗಮಾಗಮವಾಣಿಗೆ ಕಲ್ಯಾಣಿಗೆ ಸದ್ಗುಣ ಗಣಮಣಿಗೆ ಅಗಣ
ನಿತ ನಾಮೆಗೆ ಸೊಗಸಿನ ಸೀಮೆಗೆ ಮೃಗಧರ ಜೋಟಿಗೆ ರತ್ನ ಕಿರೀಟಿಗೆ ಪೊಗಳುವ ಮುನಿ ಸಂತಾನಿಗೆ ಮಾನಿಗೆ ಬಗೆಗಳವಳೆ ದುಮೆಗೆ ಜಯ ಜತ ಮಾಯೆಗೆ ಶರಣ ಸಾಯಿಗೆ ಪರಶಕ್ತಿಗೆ ಪಾವನ ಸದು ಭಕ್ತಿಗೆ ಸಿರಿಗದಿ ದೇವತೆಗೆ ಕರಿಮುಖ ಲೀಲಾ ಲೋಲೆಗೆ ಬಾಲೆಗೆ ಕರಿಮುಖ ಲೀಲಾ ಲೋಲೆಗೆ ಬಾಲೆಗೆ ಕರುಣ ವಿಶಾಂತಿಗೆ ಕಾಮಿತ ಸಿದ್ಧಿಗೆ ಗುರು ಶಂಭುಲಿಂಗ ಜೀವಿಗೆ ಭಾವಿಗೆ ಶರಣಿಗೆ ವರಗುಣಾನಿಕರಿಗೆ ವಿತರಣ ಸುಖರಿಗೆ ನಿರುಪಮ ಚರಿತೆಗೆ ನಿಜ ಸುಖ ಭರಿತೆಗೆ ಪರತರ ರಾಜಾಯ ರಾಜಾಯ ಪ್ರದಯಪ್ಪಾಯಣೆ ನಮೋ ವಯಂ ವೈ ಶ್ರವಣಾಯ ಮಹೇ ಸ್ವೇ ಕಾಮನ್ ಕಾಮ ಕಾಮಾಯ ವಯ್ಯಂ ಕಾಮೇಶ್ವರ ವೈ ಶ್ರವಣೋ ದದಾತ ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ ಯಸ್ಯ ವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಾ ತಯೋ ಸುಂದರಣಿ श्रीमद् जगद्गुरु पंचाचार्य महाराज की जय ब्रह्मरांबा समेत मल्लिक ಎಲ್ಲರಿಗೂ ಮಾತು ಕೊಡ್ರಿ ಕರ್ಪೂರ ಕೊಡ್ರಿ ಗೌಡ ಇದು ಬರೋದ ಇಲ್ಲ ಮನೆಗೆ ಬಂದು ಕಿಟಕಿ ತೆಗೀನಿ ಪಾಸ್ ಆಗೋದಕ್ಕೆಲ್ಲ ಸಿಕ್ಕಿದೆ ಇದು ಅಲ್ಲೇ ಕೊಡದಲ್ಲ ಫೋಟೋ ಫೋಟೋ ಅಂತಿರ್ತೀರಿ ಊರಾಗ ಇಲ್ರಿ ಇಲ್ಲಿ ನೋಡು ರಾಜ್ಕುಮಾರ್ ಸ್ನೇಹಿತರೆ ಇಲ್ಲಿ ನಮ್ಮ ಫ್ಯಾಮ್ಲಿ ಪರಿಚಯ ಅನ್ನಕ ನೀವೆಲ್ಲ ನೋಡಿರಿ ನಮ್ಮವ್ವ ನಮ್ಮ ಅಕ್ಕ ಆಮೇಲೆ ಇವರಿಬ್ರು ನಮ್ಮ ಚಿಕ್ಕಮ್ಮರು ಈಕೆ ನಮ್ಮ ಚಿಕ್ಕಮ್ಮನ ಮಗಳು ಚೈತ್ರ ಅವ್ರ ಯಜಮಾನ್ರವರು ಇಷ್ಟು ಜನ ಫ್ಯಾಮ್ಲಿಯವ್ರು ಅನ್ನಕ ಬಂದಿರೋದು ಇವರು 6 ಜನ ರೀ. ನಮ್ಮ ತಮ್ಮನ ಇಷ್ಟು ಜನ ಬಂದಿದ್ದರು. ಇಲ್ಲಿ ಅಜ್ಜರು ಊಟ ಮಾಡಾಕತ್ತಿದ್ರಿ. ನಾವು ನೈವೇದ್ಯಕ್ಕೆ ಏನು ಮಾಡಿರ್ತೀವೋ ಅದನ್ನು ಊಟ ಮಾಡಿ ಹೋಗ್ತಾರೆ ಅವರು, ಅದು ಪದ್ಧತಿ. ಹಾಗೆ ನಾವು ನೈವೇದ್ಯಕ್ಕೆ ಕಡುಬು ಮಾಡಿದ್ವಿ ರೀ. ಕಡುಬು ಮತ್ತು ಅನ್ನ ಸಾರು ಬದ್ನಿಕಾಯಿ ಪಲ್ಯ ಮಾಡಿದ್ವಿ, ಅದನ್ನೇ ಊಟ ಮಾಡಿದರು. ಅದಾದ ನೆಕ್ಸ್ಟು ಈ ಕಡೆ ನೋಡ್ರಿ ಲಕ್ಷ್ಮೀ ಪೂಜೆ ಮಾಡಾಕತ್ತಿದ್ವಿ ನಾವು. ಇದೊಂದು ಆದ್ರೆ ಎಲ್ಲ ಪೂಜೆಗಳೆಲ್ಲ ಮುಗೀತ್ರಿ. ನಾಗ ಅಲ್ಲೇ ಮುಗೀತಂದೆ. ಇದೊಂದು ಲಕ್ಷ್ಮೀ ಪೂಜೆ ಮಾಡಾಕತ್ತೀವಿ. ದೇವರು ಅಂದ್ರೆ ಜಗಲ ಮೇಲೆ ಇಟ್ಟಿರೋ ಲಕ್ಷ್ಮೀದು. ಸ್ನೇಹಿತರೆ ಇಲ್ಲಿ ನೋಡ್ರಿ ಯಾರೆಲ್ಲ ಬಂದ್ರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟೈತಿ. ತಮ್ಮನ್ನ ಲಾಕ್ಸ್ನವ್ರು ಬಂದಿದ್ದರು, ಅಣ್ಣ ಅಕ್ಕ ಅವ್ರ ಮಗಳು ಅವರೆಲ್ಲ ಬಂದಿದ್ದರು. ಆಮೇಲೆ ರೈತನ ಮಗಳು ಯೂಟ್ಯೂಬ್ ಚಾನಲರು ಶರಣಮ್ಮಕ್ಕ, ಇವ್ರಿಗೆ ಇನ್ವೈಟ್ ಮಾಡಿದ್ದೆ, ಇವ್ರನ್ನ ಬಂದರು. ನಾವು ಯಾರಿಗೆಲ್ಲ ಕರೆದೇವ್ರಿ ಎಲ್ಲರೂ ಅಂತೂ ಬಂದಾರಿ, ಯಾರನ್ನು ಮಿಸ್ ಮಾಡಿಲ್ಲ ನಾವು ಕರೆದವ್ರು ಮಾತ್ರ. ಇಲ್ಲಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಡಾಕತ್ತಿದ್ದೆ ನಾನು. ಇಲ್ಲಿ ಯಜಮಾನ್ರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡಾಕತ್ತಿದ್ರು ನಂಗೆ. ಯಾಕಂದ್ರೆ ನಂಗೆ ಸಿಕ್ಕಿದ್ದು ಆವಾಗ ಅವರು ಬಂದು ಎಷ್ಟೊತ್ತಾದ್ರೆ ನಾವು ಮಾತಾಡಕ್ಕೆ ಕುಂತಿದ್ದೆ. ಈಗ ಪೂಜೆ ಎಲ್ಲ ಮುಗಿತಲ್ರಿ, ಅಲ್ಲೇ ಅರ್ಶಿನ ಕುಂಕುಮ ಕೊಟ್ಕೊತಾನೆ ಮಾತಾಡಕತ್ತಿದ್ದೆ. ಅದಕ್ಕೆ ಬೈದ್ರು ಮಾತಾಡುವಂತೆಲ್ಲ ಹೊರಗೆ ಬಂದು ಅರ್ಶಿನ ಕುಂಕುಮ ಕೊಡು ಸುಮ್ಮನೆ ಅಂತೇಳಿ. ಇವರಿಬ್ಬರು ಬಂದಿದ್ದು ಭಾಳ ಖುಷಿ ಆತ್ರಿ ನಮ್ಗೆ. ಯಾಕಂದ್ರೆ ನಾವು ಒಂದು ಮಾತಿಗೆ ಕರೆದು ಕೂಡಲೇ ಬಂದ್ರಲ್ಲ, ಅದು ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಮಾಡಿದ್ದು, ಇಷ್ಟು ಗ್ರ್ಯಾಂಡೇ ಫಂಕ್ಷನ್ ಮಾಡಿದ್ದು. ಆಮೇಲೆ ಯೂಟ್ಯೂಬರ್ಸ್ನ ಬೇರೆಯವ್ರನ್ನ ಕರೆದಿದ್ದು ಭಾಳ ಖುಷಿ ಆತ್ರಿ. ಈಗ ಅದಾದಮೇಲೆ ನೆಕ್ಸ್ಟ್ ನಮ್ಮ ಕಡೆ ಪದ್ಧತಿ ಇದೆಲ್ಲ ಆರತಿ ಮಾಡೋದು, ಆಯರ್ ಅಂತಲ್ರಿ, ಆಯರ್ ಕೊಡ್ತಾರೆ ಅದು, ಮತ್ತು ಒಡಪ ಹೇಳೋದು ಅದೆಲ್ಲ. ಈಗ ಆರತಿ ಮಾಡೋದು, ಒಡಪ ಹೇಳೋದು, ಗಂಡನ ಹೆಸರು ಹೇಳೋದು, ಆಯರ್ ಮಾಡೋದು ಈಗ ಚಲೋ ಆಯ್ತು ನೋಡ್ರಿ. ಮೂರು 4 ಗಂಟೆ 5 ಸೈದಾಪುರ 6 ಆಲೂರು 7 ಕೊಳೂರು 8 ಮಂಟಾಪುರ 9 ಗದಗ ದೀರ್ಘ ಸೈದಾರ ಜಜಾಪುರ ಜಜಿಕಾಯಿ ಮಲ್ಲಾಡ್ ಪತ್ರಿ ಬಿನ್ನೂರಲ್ಲಿ ಬಿನ್ನೂರು ಕಾಚು ಬಂಗಾರ ತಾಟ್ನ ಶೃಂಗಾರ ಮಾಡಿ ಸಿಕ್ರೆಟ್ ಇಲ್ಲ ಸಿಚಿಟ್ ಮಾಡ್ತಾರೆ, ತಂಬಾಕಿಲ್ಲ ಟಬರ್ ಮಾಡ್ತಾರೆ, ಎಲ್ಲಕ್ಕಿಲ್ಲ ಅಂತ ದುಕಾನ್ ನೀರು ನಿಮ್ಮ ವಿಡಿಯೋ ಫೋಟೋ ತೋರಿಸ್ಲಿಲ್ಲ ನಮಗೆ. ತಂದಿರಲಿ ಚಟ ತಗೊಂಡಿರಲಿಲ್ಲ, ನೀನು ಆಮೇಲೆ ಬರ್ಬಿಟ್ಟೆ. ಮನು ಆ ಕಡೆ ಹೋರ ಅಲ್ಲಿ ಕಾಲಾಗಿದ್ದೀರಿ ಹೋದ ನೋಡ್ರಿ 1 ಮಿನಿಟ್ ರೀ. ಅಪ್ಪ ಇಲ್ಲಿ ನೋಡ ಮೊಬೈಲ್ ಬೇಡ ಅದ. 1 ಮಿನಿಟ್ ರೀ, 1 ಮಿನಿಟ್ ಇಲ್ಲಿ ನೋಡೋಣ. ಎಲ್ಲಾರು ಕಣ್ ಕ್ಯಾಂಪ್ ಆಗ್ಬಿಟ್ಟಾರ ಮಾಡ್ಲಾರ.
ಮಾಡ್ರಿ ಎಲ್ಲ ಮಾಡ್ಬೇಕು ಅಣ್ಣ ಹೆಸರು ಹೇಳ್ಬೇಕು ಅಯ್ಯ ಅಣ್ಣ ಹೆಸರು ಹೇಳ್ತೀನಿ ಹೊಡಕಡೆ ಹೇಳ್ಬೇಕ್ರಿ ಕಲಿಸ್ಕೊಡಕ ಒಂದು ಹೇಳ್ತೀನಿ ಏ ಅಪ್ಪಾಜಿ ಹಿಂದ್ ಬರ್ರಿ ನೀವೆಲ್ಲರೂ. ಕಾಮಿಡಿ ಆಗಿದೆ ಕಾಮಿಡಿದ ಒಟ್ಟು ಯಾವ್ದಾರು ಒಟ್ಟು ಹೇಳ್ಬಿಡ್ರಿ ಒಲಿ ಮುಂದೆ ಒಲಿ ಮುಂದ ಕುಂತಾಗ ಕುಂತಾರ, ಒಲಿ ಮುಂದ ಕುಂತಾರ ಒಟ ಒಟ ಹಚ್ಚಾರ, ಒಟ ಒಟ ಹಚ್ಚಾರ ಎದ್ದು ಹೋಗಂದ್ರ ಗುದ್ದು ಹೋಗಾರ, ಎದ್ದು ಹೋಗಲ್ರು ಗುದ್ದು ಹೋಗ್ತಾರ ಎದ್ದು ಹೋಗಂದ್ರೆ ಎದ್ದು ಹೋಗಂದ್ರ ಗುದ್ದು ಹೋಗ್ತಾರ ಮೆಹಬೂಬ್ ಶಿಲ್ಪಕ್ಕ ಕಲಿಸ್ಕೊಡು ಹೇಳ್ತೇನ ಕಲಿಸ್ಕೊಡಕ ಒಂದು ಹೇಳ್ತೀನಿ ಆಮೇಲೆ ಸ್ನೇಹಿತರೆ ಇವರು ಶರಣಮಕ್ಕರು ಬಂದಿದ್ದು. ಆಮೇಲೆ ಅವ್ರಿಗೆ ಗೊತ್ತೈತಿ ಕನ್ಸೀವ್ ಇದಾರ, ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದರು. ಅದು ಅವರ ಅಣ್ಣನ ಅವ್ರ ಯಜಮಾನ್ರನ್ನ ಕರ್ಕೊಂಡು ಬಂದರು. ಅದು ಭಾಳ ಖುಷಿ ಆಯಿತು. ಹಂಗೆ ಅಷ್ಟು ದೂರ ಜರ್ನಿ ಮಾಡಿದ್ರಲ್ಲ ಅಂತೇಳಿ ಒಂಥರ ಬೇಜಾರನ್ನ ಆಯ್ತು ನಂಗೆ ಗೊತ್ತಿರಲಿಲ್ಲ ರೀ ಅವ್ರ ಊರಿಂದ ನಮ್ಮ ಊರಿಗೆ 6 ರಿಂದ 7 ತಾಸು ಜರ್ನಿ ಅಂತ ಗೊತ್ತಿರಲಿಲ್ಲ. ಅವರು ಬಂದು ಹೇಳಿದ ಮೇಲೆ ಗೊತ್ತಾಗಿದ್ದು. ನಂಗೆ ನಿಜವಾಗಿ ಶಾಕ್ ಆದೆ. ನನ್ನ ಕಡೆಯಿಂದ ಆಗಿದ್ರೆ ಅಕ್ಕಿದ್ದಿಲ್ಲರು. ಮತ್ತು ನಿಜವಾಗಿ ಸ್ಟ್ರಾಂಗ್ ಅದ ಎಲ್ಲರೂ ಅದ ಅಂದರು. ಸ್ನೇಹಿತರೆ ನೋಡ್ರಿ, ನಮ್ದು ಟೈಮ್ ಎಷ್ಟು 1 ಗಂಟೆ ಐತಿ, ಕರೆಕ್ಟ್ 1 ಗಂಟೆ ಆಯ್ತು. ಇಲ್ರಿ ಆಕ್ಚುಲಿ ಪೂಜೆ ಎಲ್ಲ ಮುಗ್ದಿದ್ದು 11 ಎಲ್ಲ ಮುಗಿತು. ಆದ್ರೆ ಏನ್ ಸರ್ಪ್ರೈಸ್ ಗೊತ್ತ್ರಿ, ನಂಗೆ ಗೃಹ ಪ್ರವೇಶ ನಾನು ಅನ್ಕೊಂಡಿದ್ದೆ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಅಂತ ಅನ್ಕೊಂಡಿದ್ದೆ. ನೀವು ಎಲ್ಲ ಹೇಳಿದ್ರಿ ನಿಮ್ಮ ಮನೆಯೊಳಗೆ ಫಸ್ಟ್ ಫಂಕ್ಷನ್ ಆಗತೈತಿ, ಫುಲ್ ಗ್ರ್ಯಾಂಡ್ ಮಾಡ್ರಿ ಅಂತೇಳಿ. ನೀವೆಲ್ಲ ನನಗಿಂತ ಹೆಚ್ಚಿಗೆ ನೀವು ನನಗೆ ಜಾಸ್ತಿ ಸಪೋರ್ಟ್ ಮಾಡಿ ಈ ವಿಷಯದಾಗ. ಇಲ್ಲ ಹಂಗೆ ಐತಿ, ಎಕ್ಸೈಟ್ಮೆಂಟ್ ಐತಿ. ಇಷ್ಟೊತ್ತು ಬಾಯ್ಸು ಸುಮ್ಮನೆ ಇದ್ದಿದ್ದೆಲ್ಲ ಯಾವಾಗ ಹೇಳೇನೋ ಅಂತ ಅನ್ಸಿತ್ತು. ಅದಕ್ಕೆ ನಿಮ್ಮ ಸಪೋರ್ಟಿಂದ ನಾವು ಅನ್ಕೊಂಡಿದ್ರಿ ಏನೋ ಒಂದು ಲೆಕ್ಕಕ್ಕೆ ಮಾಡ್ತೀನಿ ಅಂತೇಳಿ. ಬಟ್ ನಿಜ ಹೇಳ್ತೀನಿ, ಫುಲ್ ಇನ್ನೂ ಡಬಲ್ ಖುಷಿಯಾಗಿದೆ. ಯಾಕಂದ್ರೆ ನನಗೆ ನಾನು ಫಸ್ಟ್ ಟೈಮ್ ನಂದು ನಿನ್ನೆಗೆ ಆ್ಯನಿವರ್ಸರಿ 8th ಆ್ಯನಿವರ್ಸರಿ ಆಯ್ತು ನಮ್ಮದು. ಅದ್ರಾಗ ಯೂಟ್ಯೂಬ್ ಚಾನಲ್ದು ಆ್ಯನಿವರ್ಸರಿ. ಅಷ್ಟು 1 ವರ್ಷದಾಗ ನಾನು ಫಸ್ಟ್ ಟೈಮು ಇನ್ನೊಬ್ಬ ಯೂಟ್ಯೂಬರ್ ಜೊತೆ ಕೊಲಾಬ್ರೇಷನ್ ವಿಡಿಯೋ ಮಾಡಿದ್ದು. ಅದು ಒಂದೇ ಸರಿ ಕಾಲ್ ಮಾಡಿದ್ರ, ಒಂದೇ ಸರಿಗೆ ಒಂದೇ ಮಾತಿಗೆ ಒಂದು ಅಷ್ಟು ದೂರದಿಂದ ಬಂದರೆ ನನಗಂತೂ ನಿಜ ನಾನು ಅನ್ಕೊಂಡಿದ್ದೆಲ್ಲ. ಆಮೇಲೆ ಅಕ್ಕ ರೈತನ ಮಗಳು ಶರಣಮಕ್ಕ, ಇವ್ರು ಅವ್ರಿಗೆ ಸದ್ಯಕ್ಕೆ ಕನ್ಸೀವ್ ಅದಾರ ಅಂತ ಎಲ್ರಿಗೂ ಗೊತ್ತೈತಿ. ಆಲ್ಮೋಸ್ಟ್ ನಮ್ಮೆಲ್ಲ ಆಡಿಯನ್ಸ್ ಆಲ್ಮೋಸ್ಟ್ ಸೇಮ್ ಅದೀರಿ ಎಲ್ಲ. ನಾವು UK ಯೂಟ್ಯೂಬರ್ಸ್ ನಾವು ಖುಷಿ ಆಯ್ತು ನನಗ. ನಮ್ಮ ಕಡೆ ಸೇರಿದಾರ ಎಲ್ಲರೂ ಮಿಡಲ್ ಕ್ಲಾಸ್ ಅದೀವಿ, ಎಲ್ಲರೂ ದುಡ್ಕೊಂಡು ತಿನ್ನೋರ ಅದೀವಿ, ಯಾರು ಇದು ಇಲ್ಲ. ಆಮೇಲೆ ಮತ್ತು ಅಣ್ಣ ಅಂತೂ ನಂಗೆ ಅಣ್ಣ ಒಂದೇ ಮಾತಿಗೆ ಬಂದಿದ್ದು ಭಾಳ ಖುಷಿ ಆಗೈತೆ. ಅವ್ರ ಲಾಗ್ ನಾವು ನೋಡ್ತೀವಿ ಆ್ಯಕ್ಚುಲಿ, ಅವ್ರಿಗಿಂತ ಭಾಳ ಜೂನಿಯರ್ ನಾವು. ಅವ್ರ ಅದ್ರಾಗ ಆಲ್ರೆಡಿ ಭಾಳ ಖುಷಿ ಆಗ್ತಾರೆ. 2-3 ವರ್ಷ ಆಲ್ರೆಡಿ ಅವ್ರು ಸೀನಿಯರ್, ನಮ್ಗಿಂತ 2 ವರ್ಷ ಅಂತ ಆತ್ರಿ ನಾನು ಚಲೋ ಮಾಡಿ ಸೀನಿಯರ್. ಅವ್ರ ಲಾಗ್ ನೋಡಿ ನಾವು ಕಲ್ತಿದ್ದದ. ಆದರೂ ಒಂದು ಮಾತಿಗೆ ಮರೆದು ಕೊಟ್ಟಲ್ಲ, ನಾವು ಭಾಳ ಹಂಗಂತೂ ಊಟ ಮಾಡಿದ್ರೆ ಸಮಾಧಾನ ಖುಷಿಯಾಗ್ಯದ. ಆಮೇಲೆ ಅಕ್ಕ ಅಂತೂ ಶರಣಮಕ್ಕ ಅಂತೂ ಒಂದೇ ಮಾತಿಗೆ ಫಸ್ಟಿಗೆ ನೋಡ್ತೀನಿ ರೀ ಕೇಳ್ತೀನಿ ಅಂದ್ರಿ, ಮತ್ತು ಆಮೇಲೆ ಕಾಲ್ ಮಾಡಿ ಲೊಕೇಶನ್ ಹೇಳ್ರಿ ಅಂತಾರೆ. ಸರ್ಪ್ರೈಸ್ ಶರಣಮಕ್ಕ. ಅಣ್ಣನೂ ಹಂಗೆ ಸೈಲೆಂಟ್ ಇರ್ತಾರೆ, ಸೈಲೆಂಟ್ ತಿಳ್ಬೇಡ್ರಿ, ಭಾಳ ಚಲೋ ಮಾತಾಡ್ತಾರೆ. ಅವರು ಬರಕ್ಕೆ ಬಂದಿದ್ದು ಅಕ್ಕ ಯಾವ್ದು ಆತಿ ಅನ್ಬೇಕಿಂದ ಭೇಟಿ ಆಗ್ಬೇಕಂತ ಹೇಳಿದ್ರೆ ಅವ್ರು ಸಪೋರ್ಟ್ ರೀ. ಅವ್ರು ಕರ್ಕೊಂಡ್ರೆ ನಾವು ನಿಮ್ಮನ್ನ ನೋಡೋಕೆ ಭೇಟಿ ಆದ್ರು. ಹೌದು ಬಿಡ್ರಿ, ನೀವು ವಿಡಿಯೋ ಮಾಡ್ತೀರ, ನಾವು ನಿಮ್ಮ ವಿಡಿಯೋದಾಗ ಕಾತಿರ್ತೀವಿ. ಹೌದಿಲ್ಲ, ನೀವು ಹೆಣ್ಮಕ್ಳಿಂದ ನಾವು ಗಂಡ್ಮಕ್ಳು ಒಂಥರ ಇದ್ರೆ ಗಂಡ್ಮಕ್ಳಿಂದ ಹೆಣ್ಮಕ್ಳು ಒಂಥರ ಫಾಯ್ದೆ ಇರ್ತೈತಿ. ನಾವು ಒಂದೇನೋ ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ನಿಮ್ಗೆ ಸಪೋರ್ಟ್ ಇರುತ್ತೆ, ಅವಾಗ ನಾವು ಇನ್ನೂ ಜಾಸ್ತಿ ಬೆಳಿತೀವಿ ಅಷ್ಟೇ. ನನಗೆ ಭಾಳ ಚಂದಾಗ ನೋಡ್ರಿ ಲಕ್ಷ್ಮೀನಾಗ ಮೊನ್ನೆ ಅಂತ ದೊಡ್ಡ ಚಾನಲ್ಗೆ ಹೋದ್ರು, ಸ್ಟಾರ್ಸ್ ಚಾನಲ್ ಒಳಗೆ ಹೋದ್ರು. ಅಷ್ಟು ರೆಡಿಯಾಗ ಟೈಮ್ ಇರಲಿಲ್ಲ, ಯಾಕಂದ್ರೆ ರೆಡಿ ಆಗ್ತಿದ್ವಿ ನಾವು. ಬಟ್ 3 ದಿನದೊಳಗೆ ನಾವು ಏನು ರೆಡಿ ಮಾಡೋಕೆ ಆಗಲಿಲ್ಲ. ಹಂಗೆ ಹೋಗಿರೋಣ ಅಲ್ಲಿ ವಿಡಿಯೋಗೆ ನಾವು ಅಷ್ಟೆಲ್ಲ ಏನಾಗಿರಲಿಲ್ಲ. ಇಲ್ಲಿ ಮೇಕಪ್ ಇಲ್ಲ, ಬಸ್ ಡ್ರೆಸ್ ಕೋಡ್ ಐತಿ. ಅಲ್ಲಿ ಮೇಕಪ್ ಇರುತ್ತೆ, ಡ್ರೆಸ್ ಕೋಡ್ ಅಷ್ಟು ಕಷ್ಟ ಐತೆ. ಆಯ್ತು ರೀ, ಮತ್ತೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಮತ್ತೆ ನೋಡೋಣ. ನಮ್ಮ ಗೃಹ ಪ್ರವೇಶ ಇನ್ನೂ ಡಬಲ್ ಆಗಿ ಜಾಸ್ತಿಯಾಗಿ ಖುಷಿ ಕೊಟ್ಟಿದ್ದಂದ್ರೆ ಇವರೆಲ್ಲ ಪಾಪ ನಾವು ಪೂಜಾದಾಗ ಕುಂತೀವ್ರಿ. ನಮ್ಮ ಪೂಜಾ ಅದೊಂದು ನಂಗೆ ಒಂಥರ ನನಗೆ ಗಿಲ್ಟ್ ಜಾಸ್ತಿ ಕಾಡಾತಿತ್ತು ನಂಗೆ ಅಲ್ಲಿ ಪೂಜಾದಾಗ ಕುಂತಾಗ. ಅವರೆಲ್ಲ ಬಂದು ಎಷ್ಟೊತ್ತಾಗಿತ್ತು ಗೊತ್ತ್ರಿ, ಹತ್ತತ್ರ ಆದಾರಿ ಅವ್ರು. ಆಮೇಲೆ ನಮ್ಮ ಕಡೆ ಅವ್ರಿಗೆ ಅಷ್ಟು ಪರಿಚಯ ಇಲ್ರಿ, ಯಾಕಂದ್ರೆ ಅವರು ಬೇಗ ಬಿಟ್ಟಿದ್ದಾರೆ ದೂರದಾರಿ ಅಂತೇಳಿ. ನಿಜವಾಗಿ ಭಾಳ ಪೇಷನ್ಸ್ ಇಟ್ಕೊಂಡು ಕಾದ್ರು ನಮಗೋಸ್ಕರ. ನಂಗೆ ಅದೊಂದು ಭಾಳ ಖುಷಿ ಆಗ್ತದೆ. ಫ್ಯಾಮಿಲಿ ಮೆಂಬರ್ ಇರ್ತಾರಲ್ರಿ, ಅದೇ ಥರ ಇದ್ರು. ಎಲ್ಲ ಒಂದ ಕುಟುಂಬದವ್ರ ಅಣ್ಣರ್ದು ಕಾಮಿಡಿ ಮತ್ತು ಲಾಗ್ ಅನ್ನೋದು ಅಂತ ಹೇಳಕ್
ಕಾಮಿಡಿ ಲಾಗ್ ಶಾರ್ಟ್ ಎಲ್ಲ ನಮ್ಮ ಥರ ನಾವು ಮಿಕ್ಸ್ ಕಂಟೆಂಟ್ ಆಯ್ತು ರೀ. ಮತ್ತೆ ಏನಾಗುತ್ತೆ ಮುಂದೆ ಸಿಗ್ತೀವಿ ರೀ. ಮುಂದೆ ಸ್ವಲ್ಪ ಬಿಡು ಮಾಡ್ಕೊಂಡು ನೋಡ್ರಿ ಇಲ್ಲೆಲ್ಲ ಐತಿ. ಇನ್ನೂ ಯಾರಿಗೂ ಊಟನೇ ಚಲೋ ಆಗಿಲ್ಲ ರೀ. ಊಟ ಚಲೋ ಆಗ್ತೈತಿ. ಹೊಂಟಿನ ನಿಂತಾರ ನೋಡಿ, ಇಷ್ಟು ದೂರ ಬಂದಾರ. ಮತ್ತೆ ನಿಲ್ಲಿಸ್ಕೊಂಡಿನ್ರಿ, ಆಣೆಯಾಗಿ ನಿಲ್ಲಿಸ್ಕೊಂಡಿನ್ರಿ ಅವ್ರಿಗೆ. ಆಮೇಲೆ ಮತ್ತೆ ಸಿಗ್ತೀವಿ ರೀ. ಆಮೇಲೆ ಸ್ನೇಹಿತರೆ ಇವ್ರು ಗೊತ್ತೈತಿ, ಇವರೆಲ್ಲ ನಮ್ಮ ಬಾಗಲಕೋಟೆಯವರೇ ನಮ್ಮ ವ್ಯೂವರ್ ಇಬ್ಬರು. ಇವ್ರ ಆಂಟಿ ಆಯಿತು, ಮತ್ತು ಇವರು ಪ್ರಿಯಾಂಕ್ ಅಂತ ನಿಮ್ಗೆಲ್ಲ 2-3 ಲಾಗಲ್ಲಿ ಹೇಳೀನಿ ಈ ಅಕ್ಕನ ಬಗ್ಗೆ. ಇವರು ಬಂದಿದ್ದರು. ಭಾಳ ಖುಷಿ ಆಯಿತು ನನಗೆ ಬಂದಿರೋದು. ಮತ್ತು ಹೇಳಿದ್ನಲ್ಲ ಫ್ಯಾಮ್ಲಿಯಲ್ಲಿ ಅಂದ್ರೆ ಅಷ್ಟೇ ಜನ ಬಂದಿದ್ದು ರಿಲೇಷನ್ ಅನ್ನೋಕ್ಕೆ. ಆಮೇಲೆ ಎಲ್ಲರೂ ಬಂದವರು ಯೂಟ್ಯೂಬರ್ಸ್ ಬಿಟ್ಟರೆ ನಮ್ಮ ವ್ಯೂವರ್ಸ್, ಆಮೇಲೆ ಫ್ರೆಂಡ್ಸು, ಇಲ್ಲಿ ನಮ್ಮೂರವರು, ಇಷ್ಟು ಜನ ಸೇರಿದ್ರು. ಒಂಥರ ಹೆಂಗಂದ್ರೆ ನಮ್ಮ ಜೀವನದಾಗ ಮರೀದೇ ಇರೋಕ್ಕಾಗದ್ರಂಥ ಫಂಕ್ಷನ್ ಇದು. ಮನೆ ಹಾಕ್ಸಿದ್ರಿ, ಅವ್ರು ಶ್ರಮ ಪಟ್ಟು ಮನೆ ಹಾಕ್ಸಿದ್ರು, ಕಷ್ಟಪಟ್ಟು ಚೆನ್ನಾಗಲ್ಲ ದೇವ್ರು ಒಳ್ಳೇದು ಮಾಡ್ಲಿ ಅವ್ರಿಗೆ. ನಾವು ಎಲ್ಲರೂ ಒಪ್ಲಿಂಗ್ ಬಂದಿದ್ವಿ. ಅವರು ಬೆಂಗಳೂರಾಗ ಇರ್ತಾರೆ ಈಗ ಸದ್ಯಕ್ಕೆ. ಇಲ್ಲಿ ನಮ್ಮ ಚಿಕ್ಕಮ್ಮರು ಇವರು ಚಿಕ್ಕಮ್ಮನ ಹಾಕಾರ ಬಗೆಹೊಡೀರಿ ಅವ್ರದ್ದು. ಇವ್ರಿಗಂತೂ ಗೊತ್ತೈತ್ರಿ. ಚೈತ್ರ ಆಲ್ಮೋಸ್ಟ್ ಗುರ್ತಿಡ್ತೀರಿ ನನ್ನ ವಿವರ ಒಳಗೆ. ಒಟ್ಟಿನಲ್ಲಿ ಚಿಕ್ಕಮ್ಮ, ಅವ್ಳಿಗೆ ಚಿಕ್ಕಮ್ಮ ಅಕ್ಕ, ನಮಗೂ ಚಿಕ್ಕಮ್ಮ ಅಕ್ಕಾರ ಅವರು. ಬೆಂಗಳೂರಿಗೆ ಇರೋರು ಈ ಸದ್ಯಕ್ಕೆ ಬಗೆಹೊಡ್ಯಾಗ ಇರ್ತಾರೆ. ಹತ್ರ ಇದ್ರಂತ ಬಂದಿರ್ತಾರೆ ಅನ್ಕೋತೀನಿ. ನಮ್ಮ ಅಂಟಿ ಇಲ್ಲ ಬೆಂಗಳೂರಿಂದ ಬರ್ತಿದ್ಲ ಇಲ್ಲ. ನನ್ನ ಬಗ್ಗೆ ಖುಷಿ ಆಗೈತೆ ಅಂತ್ರಿ. ಹಾಂ, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಸ್ನೇಹಿತರೆ ಆಮೇಲೆ ಇವರು ನಮ್ಮ ಅಕ್ಕ ಅಂದ್ರೆ ನಮ್ಮ ಸಹೋದರ ಮಾವನ ಹೆಂಡತಿ ಇನ್ನೊಬ್ಬಕಿ. ಅವರು ಬಂದರೆ ಲೇಟಾಗಿ ಬಂದರು. ಆದ್ರೆ ಅವರು ಅವಾಗ ನಾವೆಲ್ಲ ಹೊರಗಡೆ ಕುಂತಿದ್ವಿ. ಅವ್ರು ಬಂದಿದ್ದು ನೋಡಿ ಮತ್ತೆ ಆರತಿ ಮಾಡ್ತೀವಿ ಅಂತ ಕರೆದ್ರು. ಮತ್ತೆ ಒಳಗೆ ಬಂದು ಕೂತ್ಕೊಂಡ್ವಿ. ಇವರು ಅಜ್ಜಿ ಇವರಲ್ಲೇ ಗೊತ್ತೈತಿ, ಒಂದು ವಿಡಿಯೋದ ತೋರಿಸೀನಿ. ನಮ್ಗೆ ಭಾಳ ಅತಿ ಆತ್ಮೀಯರು, ಭಾಳ ಬೇಕಾದವರು ಇಬ್ಬರು. ಏನದು ಹಿರಿಯ ದಂಪತಿಗಳು ಅಂತ ಹೇಳ್ಬೋದು ರೀ. ಭಾಳ ಇಷ್ಟಪಡ್ತಾರೆ. ಅವ್ರು ನಮ್ಮನ್ನು ಇಷ್ಟಪಡ್ತಾರೆ, ನಾವು ಅವ್ರನ್ನ ಅಷ್ಟೇ ಗೌರವಿಸ್ತೀವಿ. ಅವ್ರೂ ಇದಾವ್ರ ರೀ. ಆಮೇಲೆ ಬಂದರು ಎಲ್ಲ ಆಯಿತು. ಸ್ನೇಹಿತರು ಬರೋರೆಲ್ಲ ಬಂದರು. ಇದೆಲ್ಲ ಇಲ್ಲಿಗೆ ಮುಗೀತು. ನಾಳೆ ಲಾಗ್ನ್ಯಾಗ ಮುತ್ತೈದೆಯರು, ಆಮೇಲೆ ಅವ್ರಿಗೆಲ್ಲ ಏನಂದು ಅರ್ಶಿನ ಕುಂಕುಮ ಕೊಟ್ಟಿದ್ದು, ಆಮೇಲೆ ಊಟದ್ದೇನು ಅದೆಲ್ಲ ನಾಳೆ ಲಾಗ್ನಲ್ಲೆಲ್ಲ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಮತ್ತು ನಾಳೆ ಇನ್ನೂ ಒಂದು ಸ್ಪೆಷಲ್ ವಿಷಯ ಐತಿ. ಸ್ಪೆಷಲ್ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ಅದು ಏನಂತೇಳಿ ನಾಳೆ ಲಾಗ್ನಾಗ ಬರುತ್ತೆ, ತಪ್ಪದೇ ನೋಡ್ರಿ. ನೆಕ್ಸ್ಟು ಇವರು ಯಜಮಾನ್ರು ಭಾಳ ದೋಸ್ತಿ ಅಂತ ಹೇಳ್ಬೋದು, ಫ್ರೆಂಡ್ ಅಂತ ಹೇಳ್ಬೋದು. ಅವರು ನಾವು ಮತ್ತು ಇವರೊಬ್ಬರು ಫುಲ್ ಪಕ್ಕ ಏನಂತಾರಲ್ರಿ ಆ ಥರ ದೋಸ್ತು, ಹಾರ್ಟ್ಲಿ ಫ್ರೆಂಡ್ ಅಂತಾರಲ್ಲ ಅಂಥ ಫ್ರೆಂಡ್ ಇವರು. ಅವ್ರನ್ನ ಬಂದರು ಲೇಟಿಗೆ, ಅವ್ರ ಫ್ಯಾಮ್ಲಿ ಸಮೇತ ಬಂದರು ಮಕ್ಕಳನ್ನ ಕರ್ಕೊಂಡು. ಭಾಳ ಖುಷಿ ಆಯ್ತು ರೀ. ನಾವು ಅಂದ್ಕೊಂಡವ್ರು ಎಲ್ಲರೂ ಬಂದ್ರಲ್ಲ, ಯಾರೂ ಮಿಸ್ ಮಾಡಿಲ್ಲರಿ ನಾವು ಕರೆದವ್ರು ಮಾತ್ರ. ಅದೊಂದು ಖುಷಿ. ಕೆಲವೊಬ್ಬರು ಬರಲಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅದಕ್ಕೇನು ಮಾಡೋಕ್ಕಾಗಲ್ಲ. ಕರೆದ್ರೂ ಕೂಡ ಬರದೇ ಇರೋರಿಗೆ ಏನು ಮಾಡೋಕ್ಕಾಗಲ್ಲಲ್ರಿ, ಅದು ಅವ್ರವ್ರ ಇಷ್ಟ. ಆಯ್ತು ಸ್ನೇಹಿತರೆ, ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀನಿ ರೀ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್.